ಸ್ನೇಹಿತರೆ, ಗ್ರೋ ಆ್ಯಪ್ನಲ್ಲಿ ಬೈ ಮಾಡಿರುವಂಥ ಶೇರ್ಸನ್ನು ಹೇಗೆ ಸೆಲ್ ಮಾಡೋದು ಅಂತ ಇವತ್ತಿನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಗ್ರೋ ಆ್ಯಪ್ನಲ್ಲಿ ಯಾವ ರೀತಿ ಶೇರ್ಸನ್ನು ಬೈ ಮಾಡೋದು ಅಂತ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಬೇಕಿದ್ರೆ ಹೋಗಿ ಒಮ್ಮೆ ಚೆಕ್ ಮಾಡ್ಬೋದು. ನೀವು ಕೂಡ ಗ್ರೋ ಆ್ಯಪ್ನಲ್ಲಿ ಶೇರ್ಸನ್ನು ಬೈ ಮಾಡ್ಬೋದು. ಇವತ್ತು ನಾನು ನಿಮಗೆ ಈ ಒಂದು ಬೈ ಮಾಡಿರುವಂಥ ಶೇರ್ಸನ್ನು ಹೇಗೆ ಸೆಲ್ ಮಾಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದೀಗ ನಾನು ಗ್ರೋ ಅಪ್ಲಿಕೇಶನ್ ಓಪನ್ ಮಾಡಿದ್ದೇನೆ. ಅಪ್ಲಿಕೇಶನ್ ಓಪನ್ ಆದಮೇಲೆ ಈ ರೀತಿ ಎಂಟರ್ಫೇಸ್ ಇರುತ್ತೆ. ಆನಂತರ ಸ್ನೇಹಿತರೆ, ಇಲ್ಲಿ ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ, ನೀವಿಲ್ಲಿ ಬೈ ಮಾಡಿರುವಂಥ ಪ್ರತಿಯೊಂದು ಶೇರ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೀವಿಲ್ಲಿ ನಿಮಗೆ ಬೇಕಾದ ಶೇರನ್ನು ಸೆಲ್ ಮಾಡ್ಬೋದು. ಸೊ ನಾನೀಗ ಡೈರೆಕ್ಟಾಗಿ ಒಂದು ಶೇರನ್ನು ಸೆಲ್ ಮಾಡ್ತೇನೆ. ವಿಶಾಲ್ ಮೆಗಾಮಾರ್ಟ್ ಈ ಒಂದು ಶೇರನ್ನು ನಾನೀಗ ಸೆಲ್ ಮಾಡ್ತೇನೆ. ಈ ಒಂದು ಶೇರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ನೀವು ಇಲ್ಲಿ ಡೈರೆಕ್ಟಾಗಿ ಸೆಲ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೋಬೋದು. ನಾನಿಲ್ಲಿ ಹೋಲ್ಡಿಂಗ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಈ ಒಂದು ಶೇರನ್ನು ಡೀಟೇಲ್ಸ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಯಾವ ರೀತಿ ರಿಟರ್ನ್ ಬಂದಿದೆ, ಹಾಗೆಯೇ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ, ಯಾವ ರೀತಿ ನಿಮಗೆ ಪ್ರಾಫಿಟ್ ಆಗಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಆನಂತರ ಸ್ನೇಹಿತರೆ, ಇಲ್ಲಿ ಟೋಟಲ್ ರಿಟರ್ನ್ಸಲ್ಲಿ ನೋಡ್ತಾ ಇರ್ಬೋದು 3.38% ರಿಟರ್ನ್ ಬಂದಿದೆ. ಇಲ್ಲಿ ನಾನು ಬೈ ಮಾಡಿರೋದು ಕೇವಲ ಒಂದೇ ಶೇರು. ಸೊ ಇಲ್ಲಿ ನಾನು ಈ ಒಂದು ಶೇರನ್ನು 100.82 ಬೈಯನ್ನು ಮಾಡಿರೋದು. ಇವತ್ತು ಈ ಒಂದು ಶೇರ್ ಪ್ರೈಸು 104.20 ಇದೆ. ಸೊ ಈ ಒಂದು ಶೇರನ್ನು ನಾನು ಇವತ್ತು ಡೈರೆಕ್ಟಾಗಿ ಸೆಲ್ ಮಾಡ್ತೇನೆ. ಇಲ್ಲಿ ಸೆಲ್ ಅಂತ ಇದೆ, ಈ ಒಂದು ಸೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ನೀವು ಕ್ವಾಂಟಿಟಿ ಹಾಗೆಯೇ ಪ್ರೈಸನ್ನು ಸೆಟ್ ಮಾಡಬೇಕಾಗುತ್ತೆ. ಕ್ವಾಂಟಿಟಿಯಲ್ಲಿ ಸ್ನೇಹಿತರೆ, ನೀವು ಇಲ್ಲಿ ಒಂದು ವೇಳೆ ನೀವು ಬಿ ಎಸ್ ಸಿಯಲ್ಲಿ ಈ ಒಂದು ಶೇರನ್ನು ಬೈ ಮಾಡಿದರೆ ಇಲ್ಲಿ ಬಿ ಎಸ್ ಸಿನ ಸೆಟ್ ಮಾಡಿ. ಸೊ ನಾನು ಎನ್ ಎಸ್ ಸಿಯಲ್ಲಿ ಶೇರನ್ನು ಬೈ ಮಾಡಿರೋದು. ಸೊ ಅದಕ್ಕೆ ನಾನು ಇಲ್ಲಿ ಎನ್ ಎಸ್ ಸಿನ ಸೆಟ್ ಮಾಡಿದ್ದೇನೆ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ಕ್ವಾಂಟಿಟಿನ ಸೆಟ್ ಮಾಡಬೇಕು. ಇಲ್ಲಿ ನೀವು ಎಷ್ಟು ಬೇಕಾದರೂ ಕ್ವಾಂಟಿಟಿನ ಸೆಟ್ ಮಾಡ್ಬೋದು. ಅಂದರೆ ನಿಮ್ಮ ಹತ್ರ ಈಗ 20 ಶೇರ್ ಇದೆ ಅಂದರೆ ನೀವು 20 ಶೇರನ್ನು ಕೂಡ ಸೆಲ್ ಮಾಡ್ಬೋದು. ಒಂದು ವೇಳೆ ನೀವು ಕೇವಲ ಒಂದು 5 ಶೇರನ್ನು ಸೆಲ್ ಮಾಡಬೇಕಂತಿದ್ದೀರ ಅಂದರೆ ಇಲ್ಲಿ ನೀವು ಕ್ವಾಂಟಿಟಿಯಲ್ಲಿ 5ಅನ್ನು ಕೂಡ ಸೆಟ್ ಮಾಡಿ ಸೆಲ್ಲನ್ನು ಮಾಡ್ಬೋದು. ಸೊ ಇವತ್ತು ನಾನು ಕೇವಲ 1 ಶೇರನ್ನು ಮಾತ್ರ ಸೆಲ್ ಮಾಡ್ತಾ ಇರೋದು. ಸೊ ನಾನಿಲ್ಲಿ 1 ಅಂತ ಸೆಟ್ ಮಾಡಿದ್ದೇನೆ. ಆನಂತರ ಸ್ನೇಹಿತರೆ, ಇಲ್ಲಿ ಎರಡನೇದಾಗಿ ಪ್ರೈಸಲ್ಲಿ ಮಾರ್ಕೆಟ್ ಹಾಗೆಯೇ ಲಿಮಿಟ್ ಅಂತ ಇರುತ್ತೆ. ಮಾರ್ಕೆಟ್ ಅಂದರೆ ಇವತ್ತು ಯಾವ ಒಂದು ಪ್ರೈಸಲ್ಲಿ ಇದೆಯೋ ಆ ಒಂದು ಪ್ರೈಸ್ಗೆ ಈ ಒಂದು ಶೇರು ಸೆಲ್ ಆಗುತ್ತೆ. ನೀವು ಇಲ್ಲಿ ಲಿಮಿಟನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ಲಿಮಿಟನ್ನು ಸೆಟ್ ಮಾಡ್ಕೋಬೋದು. ಎಕ್ಸಾಂಪಲಿಗೆ ಈಗ ನಾನು 105 ರೂಪಾಯಿಗೆ ಈ ಒಂದು ಶೇರನ್ನು ಸೆಲ್ ಮಾಡಬೇಕಂತ ಇದ್ದೀನಿ ಅಂದರೆ ಇಲ್ಲಿ 105 ರೂಪಾಯಿನ ಸೆಟ್ ಮಾಡಿದ್ದೇನೆ ಪ್ರೈಸಲ್ಲಿ. ಆನಂತರ ಇಲ್ಲಿ ಡೈರೆಕ್ಟಾಗಿ ವೆರಿಫೈ ಸೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು. ಈ ಒಂದು ಶೇರ್ ಸ್ನೇಹಿತರೆ ಯಾವಾಗ ಸೆಲ್ ಆಗುತ್ತೆ ಅಂದರೆ ಈ ಒಂದು ವಿಶಾಲ್ ಮೆಗಾಮಾರ್ಟ್ ಶೇರ್ ಪ್ರೈಸ್ ಇವತ್ತಿಗೆ 104 ರೂಪಾಯಿ ಇದೆ. ಸೊ ಈ ಒಂದು ವಿಶಾಲ್ ಮೆಗಾಮಾರ್ಟ್ ಶೇರ್ ಪ್ರೈಸು 105 ರೂಪಾಯಿ ಆದಾಗ ಆಟೋಮೆಟಿಕ್ಕಾಗಿ ಸೆಲ್ ಆಗುತ್ತೆ. ಇಲ್ಲಿ ನಾನು 105 ರೂಪಾಯಿಗೆ ಸೆಟ್ ಮಾಡಿದ್ದೇನೆ. 105 ರೂಪಾಯಿ ಶೇರ್ ಪ್ರೈಸ್ ಆದಾಗ ಆಟೋಮೆಟಿಕ್ಕಾಗಿ ಈ ಒಂದು ಶೇರು ಸೆಲ್ ಆಗುತ್ತೆ. ಆವಾಗ ನನಗಿಲ್ಲಿ 105 ರೂಪಾಯಿಗೆ ಈ ಒಂದು ಶೇರು ಸೆಲ್ ಆಗಿರುತ್ತೆ. ಇಲ್ಲಿ ನೀವು ಪ್ರೈಸ್ ಲಿಮಿಟ್ ಬೇಕಾದರೆ ಯಾವ ರೀತಿ ಬೇಕಾದರೂ ಸೆಟ್ ಮಾಡ್ಕೋಬೋದು. 110 ರೂಪಾಯಿ ಕೂಡ ಸೆಟ್ ಮಾಡ್ಬೋದು. ಸೊ ನಿಮಗೆ ಯಾವ ಒಂದು ಲಿಮಿಟ್ ಸೆಟ್ ಮಾಡಬೇಕು ಆ ರೀತಿ ಲಿಮಿಟನ್ನು ನೀವು ಸೆಟ್ ಮಾಡಿ ವೆರಿಫೈ ಸೆಲ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಸೊ ನಾನು ಇವತ್ತು ಡೈರೆಕ್ಟಾಗಿ ಈ ಒಂದು ಮಾರ್ಕೆಟ್ ಪ್ರೈಸಲ್ಲಿನೇ ಈ ಒಂದು ಶೇರನ್ನು ಸೆಲ್ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನಿಲ್ಲಿ ಮಾರ್ಕೆಟನ್ನು ಸೆಟ್ ಮಾಡಿದ್ದೇನೆ. ಸೆಟ್ ಆದ ನಂತರ ಸ್ನೇಹಿತರೆ, ಇಲ್ಲಿ ವೆರಿಫೈ ಸೆಲ್ ಅಂತ ಇರುತ್ತೆ. ಈ ಒಂದು ವೆರಿಫೈ ಸೆಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಎರಡು ರೀತಿ ಆಪ್ಷನ್ ಬರುತ್ತೆ. ವೆರಿಫೈ ಯೂಸಿಂಗ್ ಟಿ ಪಿನ್ ಆ್ಯಂಡ್ ಒ ಟಿ ಪಿ, ಹಾಗೆಯೇ ಫಾರ್ಗಾಟ್ ಟಿ ಪಿನ್ ಅಂತ. ಇಲ್ಲಿ ಫಾರ್ಗಾಟ್ ಟಿ ಪಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಪುನಃ ಎರಡು ಆಪ್ಷನ್ ಬರುತ್ತೆ, ಜನರೇಟ್ ಟಿ ಪಿನ್ ಹಾಗೆಯೇ ಸೆಟ್ ಅ ಕಸ್ಟಮ್ ಟಿ ಪಿನ್ ಅಂತ. ಇಲ್ಲಿ ಜನರೇಟ್ ಟಿ ಪಿನ್ ಮೇಲೆ ಕ್ಲಿಕ್ ಮಾಡಿ. ಜನರೇಟ್ ಟಿ ಪಿನ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಎಂಟರ್ ಟಿ ಪಿನ್ ಅಂತ ಇರುತ್ತೆ. ಸ್ನೇಹಿತರೆ, ನಿಮ್ಮೊಂದು ಮೊಬೈಲ್ ನಂಬರ್ ಹಾಗೆಯೇ ಜಿಮೇಲ್ ಎರಡೂ ಕಡೆಯೂ ಕೂಡ ಈ ಒಂದು ಟಿ ಪಿನ್ ಬರುತ್ತೆ. ಆ ಒಂದು ಟಿ ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಟಿ ಪಿನ್ ಅಂತಲೇ ಬಂದಿರುತ್ತೆ. ಆ ಒಂದು ಟಿ ಪಿನ್ನ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಿ. ಆನಂತರ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಪುನಃ ನೀವು ಇಲ್ಲಿ ಒ ಟಿ ಪಿನ ಎಂಟರ್ ಮಾಡಬೇಕು. ನಿಮ್ಮ ಮೊಬೈಲ್ ನಂಬರ್ ಹಾಗೆಯೇ ಜಿಮೇಲ್ ಎರಡೂ ಕಡೆಯೂ ಕೂಡ ಒ ಟಿ ಪಿ ಬರುತ್ತೆ. ಯಾವುದಾದ್ರೂ ಒಂದು ಒ ಟಿ ಪಿನ ನೀವು ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಟ್ರಾನ್ಸಾಕ್ಷನ್ ಒ ಟಿ ಪಿ ಅಂತ ಬಂದಿರುತ್ತೆ, ಟೆಕ್ಸ್ಟ್ ಹಾಗೆ ಜಿಮೇಲ್ ಎರಡೂ ಕಡೆಯೂ ಕೂಡ. ಆ ಒಂದು ಒ ಟಿ ಪಿನ ಎಂಟರ್ ಮಾಡಿ. ಎಂಟರ್ ಆದಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಟಿ ಪಿನ್ ಇಲ್ಲಿ ಜನರೇಟ್ ಆಗಿರುತ್ತೆ. ಆನಂತರ ಪುನಃ ಇಲ್ಲಿ ಸೆಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಲ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಲ್ಲಿ ಸೆಲ್ ಆರ್ಡರ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಗ್ರೋ ಆ್ಯಪ್ನಲ್ಲಿ ಬೈ ಮಾಡಿರುವಂಥ ಶೇರನ್ನು ಈಸಿಯಾಗಿ ಸೆಲ್ಲನ್ನು ಮಾಡ್ಬೋದು. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ.
ಡನ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ಈ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರಲ್ಲ, ನಿಮ್ಮ ಗ್ರೋ ವ್ಯಾಲೆಟಲ್ಲಿ ಬಂದು ಜಮಾ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನನ್ನೊಂದು ಗ್ರೋ ವ್ಯಾಲೆಟಲ್ಲಿ ರಿಸೀವ್ಡ್ ಮನಿಯಲ್ಲಿ ನೋಡ್ತಾ ಇರ್ಬೋದು 103.73 ರಿಸೀವ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಈ ಒಂದು ಅಮೌಂಟನ್ನು ನೀವು ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡಬೇಕಂದ್ರೆ ಇಲ್ಲಿ ವಿತ್ಡ್ರಾ ಅಂತ ಇರುತ್ತೆ. ಈ ಒಂದು ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡ್ಕೋಬೋದು. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನಾನು ಯಾವ ರೀತಿ ಒಂದು ವಿತ್ಡ್ರಾ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.